ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಮಹಿಳಾ ಗೋಷ್ಠಿಯ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರುವಂತಹ ಯೋಗೇಶ್ವರಿ ಮಾತಾ ಅವರಿಗೂ ಹಾಗೂ ತಮ್ಮ ಒಂದು ವಾಕ್ಚಾತುರ್ಯದಿಂದಲೇ ಇಷ್ಟೊತ್ತು ನಮ್ಮೆಲ್ಲ ಹೆಣ್ಣು ಮಕ್ಕಳ ಮನಸ್ಸನ್ನು ಗೆದ್ದಿರುವಂತಹ ಬಿರಾದಾರ್ ಮೇಡಮ್ ಅವರಿಗೂ, ಹಾಗೆ ಈ ಒಂದು ಕಾರ್ಯಕ್ರಮದ ಕರ್ತೃವಾಗಿರುವಂತಹವರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರುವಂತಹ ಅಮೃತಾನಂದ ಅಪ್ಪನವರಲ್ಲಿಯೂ, ಹಾಗೆ ಎಲ್ಲ ಗುರು ಹಿರಿಯರಲ್ಲಿಯೂ, ವೇದಿಕೆ ಮುಂಭಾಗದಲ್ಲಿರುವ ನನ್ನೆಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮೊದಲನೇದಾಗಿ ಪರಮ ಪೂಜ್ಯ ಅಪ್ಪನವರು ಬಗ್ಗೆ ಬರೆದಂಥ ಒಂದು ಕವನವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಬೆಳಕು ಸರಿದಿದೆ, ಬೆಳಕು ಸರಿದಿದೆ, ಮೌನ ಕವಿದಿದೆ, ಮೌನ ಕವಿದಿದೆ, ಮಹಾಮೌನದಲ್ಲಿ ಪರಂಜ್ಯೋತಿ ಪರಮಜ್ಯೋತಿ ಅಡಗಿದೆ. ಅಂತರಂಗದಿ ಧ್ವನಿಯೊಂದು ನೊಂದು ಬೆಂದಿದೆ, ಅಂತರಂಗದಿ ಧ್ವನಿಯೊಂದು ನೊಂದು ಹುಡುಕಿದೆ. ಗುರುವರ್ಯ ನೀ ತೆರಳಿ 3 ವರ್ಷ ಸಂದಿದೆ ಇಂದಿಗೆ, ಗುರುವರ್ಯ ನೀ ತೆರಳಿ 3 ವರ್ಷ ಸಂದಿದೆ ಇಂದಿಗೆ. ಮೌನದಿ ರುನ್ಮನ ನೊಂದಿದೆ, ಮೌನದಿ ರುನ್ಮನ ನೊಂದಿದೆ, ಕಣ್ಣಾಲೆ ಕಂಬನಿಯಲ್ಲಿ ಮಿಂದಿದೆ, ಕಣ್ಣಾಲೆ ಕಂಬನಿಯಲ್ಲಿ ಮಿಂದಿದೆ. ಜೀವ ಭಾವ ದಿಗಂತ, ಜೀವ ಭಾವ ದಿಗಂತ ಅರಸುತ್ತಾ ನಿಂತಿದೆ, ಜೀವ ಭಾವ ದಿಗಂತ ಅರಸುತ್ತಾ ನಿಂತಿದೆ. ಎಲ್ಲವೂ ಖಾಲಿ ಖಾಲಿ ಖಾಲಿ, ಒಳಗೂ ಖಾಲಿ ಹೊರಗೂ ಖಾಲಿ, ಒಳಗೂ ಖಾಲಿ ಹೊರಗೂ ಖಾಲಿ. ಬದುಕು ಸಾಗಿದೆ ಎಂದಿನಂತೆ ಭವದಲ್ಲಿ, ಬದುಕು ಸಾಗಿದೆ ಎಂದಿನಂತೆ ಭವದಲ್ಲಿ. ಅಂತರಂಗ ಬಿಕ್ಕುತ್ತಿದೆ ನಿಶ್ಶಬ್ದದಲ್ಲಿ, ಅಂತರಂಗ ಬಿಕ್ಕುತ್ತಿದೆ ನಿಶ್ಶಬ್ದದಲ್ಲಿ. ನಾಥನಿಲ್ಲದ ಅನಾಥರು ನಿನ್ನ ಕೋಟ್ಯಾಂತರ ಭಕ್ತರು, ನಾಥನಿಲ್ಲದ ಅನಾಥರು ನಿನ್ನ ಕೋಟ್ಯಾಂತರ ಭಕ್ತರು. ನೋವು ನುಡಿಯಲಾಗದ ಶಕ್ತರು, ನೋವು ನುಡಿಯಲಾಗದ ಶಕ್ತರು. ನೀರವ ಭಾವದ ಶಾಂತಿದೂತರು, ನೀರವ ಭಾವದ ಶಾಂತಿದೂತರು. ಗುರುವೇ ನೀಯಲ್ಲಿ ನಿನ್ನ ಅದ್ಭುತ ನುಡಿಯಲ್ಲಿ, ಗುರುವೇ ನೀಯಲ್ಲಿ ನಿನ್ನ ಅದ್ಭುತ ನುಡಿಯಲ್ಲಿ. ನಿನ್ನ ದರ್ಶನದ ಭಾಗ್ಯ ಇನ್ನೆಲ್ಲಿ, ನಿನ್ನ ದರ್ಶನದ ಭಾಗ್ಯ ಇನ್ನೆಲ್ಲಿ. ಮಗುವಂತೆ ನಾನತ್ತಾಗ, ಮಗುವಂತೆ ನಾನತ್ತಾಗ, ದಾರಿ ತಿಳಿಯದೆ ನಡೆದಾಗ, ಮಗುವಂತೆ ನಾನತ್ತಾಗ, ದಾರಿ ತಿಳಿಯದೆ ನಡೆದಾಗ. ನಿನ್ನ ಕೂಗಿ ಕರೆದಾಗ, ನಿನ್ನ ಕೂಗಿ ಕರೆದಾಗ. ಮೌನದಿ ನಾ ಕುಳಿತಾಗ, ಮೌನದಿ ನಾ ಕುಳಿತಾಗ. ಅದೆಲ್ಲೋ ನೀ ಕಂಡೆ, ಅದೆಲ್ಲೋ ನೀ ಕಂಡೆ. ನೆರಳ ಹಿಂದಿನ ನಿಜದಂತೆ, ನೆರಳ ಹಿಂದಿನ ನಿಜದಂತೆ. ಸಾವ ಹಿಂದಿನ ಜೀವದಂತೆ, ಸಾವ ಹಿಂದಿನ ಜೀವದಂತೆ. ಬಯಲಿನ ಹಿಂದಿನ ಬಟಾ ಬಯಲಿನಂತೆ, ಬಯಲಿನ ಹಿಂದಿನ ಬಟಾ ಬಯಲಿನಂತೆ. ಚಿತ್ ಬಯಲ ನೆಚ್ಚಿದ ಶಿವಯೋಗಿ, ಚಿತ್ ಬಯಲ ನೆಚ್ಚಿದ ಶಿವಯೋಗಿ. ಎಂದು ನಾ ಕೇಳಲು, ಏನೆಂದು ನಾ ಕೇಳಲು. ಹಸಿರು ಹರವಾಗಿ ನೀ ಕಂಡೆ, ಹಸಿರು ಹರವಾಗಿ ನೀ ಕಂಡೆ. ಆಗಸದ ಬೆಳಕಾಗಿ ನೀ ಕಂಡೆ, ಆಗಸದ ಬೆಳಕಾಗಿ ನೀ ಕಂಡೆ. ಇನ್ನು ಬಯಲಿನೊಂದಿಗೆ ಸಂಭಾಷಣೆ, ಇನ್ನು ಬಯಲಿನೊಂದಿಗೆ ಸಂಭಾಷಣೆ. ಬಯಲಲ್ಲೇ ದರ್ಶನ, ಬಯಲಲ್ಲೇ ದರ್ಶನ. ಬಯಲಿನೊಂದಿಗೆ ಆತ್ಮಾವಲೋಕನ, ಬಯಲಿನೊಂದಿಗೆ ಆತ್ಮಾವಲೋಕನ. ಬಯಲಿನೊಂದಿಗೆ ಬದುಕು, ಬಯಲಿನೊಂದಿಗೆ ಬದುಕು. ಈ ಒಂದು ಕವನದ ಮುಖಾಂತರ ಸಿದ್ದೇಶ್ವರ ಅಪ್ಪನವರನ್ನು ನನ್ನ ಮನದಲ್ಲಿ ನೆನೆಸಿಕೊಂಡು ಹೆಣ್ಣಿನ ಬಗ್ಗೆ ಮಾತಾಡಬೇಕು ಅಂದ್ರೆ ಹೊತ್ತು ಸಾಲಂಗಿಲ್ಲ ರೀ.
ಈಗಂತೂ ಅಕ್ಕರು ಬಹಳನೇ 21ನೇ ಶತಮಾನದ ಹೆಣ್ಮಕ್ಳ ಬಗ್ಗೆ ಅಥವಾ ಹಳೆ ಕಾಲದ ಹೆಣ್ಮಕ್ಳ ಬಗ್ಗೆ, ಹಿಂದಿನ ಹೆಣ್ಮಕ್ಳ ಬಗ್ಗೆ, ಮುಂದಿನ ಹೆಣ್ಮಕ್ಳು, ಮುಂದೆ ಬರೋ ಹೆಣ್ಮಕ್ಳ ಬಗ್ಗೆ ಎಲ್ಲರಿಗೂ ಬಗ್ಗೆನೂ ಅವ್ರು ಹೇಳಿಬಿಟ್ಟಾರೆ. ಇನ್ನು ನಾ ಹೇಳಬೇಕಾಗಿದ್ದು ಏನಂದ್ರೆ 21ನೇ ಶತಮಾನದಾಗ ಹೆಂಗಿದ್ರು ಅಂಥೇಳಿ ಅಕ್ಕರು ನಾವು ನೀವು ಹೆಂಗದೇವು ಅನ್ನೋದು ಅವ್ರು ಹೇಳ್ಯಾರ. ನಾ ಇಲ್ಲಿ ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ, ನಿಮಗೆ ಮಾರ್ಗದರ್ಶಕರಾಗಿರುವಂತಹ ಸುಮಾರು 900 ವರ್ಷಗಳ ಹಿಂದೆ ಆಗಿ ಹೋಗಿರುವಂತಹ ಹೆಣ್ಮಕ್ಳ ಬಗ್ಗೆ ನಾನು ಇಲ್ಲಿ ಹೇಳ್ತೀನಿ. ಅಂದರೆ 12ನೇ ಶತಮಾನದಲ್ಲಿ ನಾವಿರೋದು ಈಗ 21ನೇ ಶತಮಾನ, ಅವಾಗ 12ನೇ ಶತಮಾನದಲ್ಲಿ ಹೆಣ್ಮಕ್ಳು ಹೆಂಗಿದ್ರು? ನಾವು ಈಗಲೂ ಹೋರಾಟ ಮಾಡ್ತಾ ಇದ್ದೇವೆ, ನಮ್ಗೆ ಅದು ಬೇಕು, ಇದು ಬೇಕು, ಹಂಗೆ ಬೇಕು, ಹಿಂಗೆ ಬೇಕು ಅಂಥೇಳಿ. ಇಂಥ ಒಂದು ಅನುಕೂಲ ಅಂತ ಪರಿಸ್ಥಿತಿ ಒಳಗೆ ನಾವು ಇನ್ನೂ ಹೋರಾಟ ಮಾಡ್ತಾ ಇದ್ದೀವಿ. 12ನೇ ಶತಮಾನದಾಗ ಬಸವಣ್ಣವ್ರ ಕಾಲನಾಗ ಸಮಾಜವನ್ನು ಕಟ್ಟಿಕಿಸಿ ನಮ್ಗೆ ಏನು ಮಾಡಿದ್ರು? ಆವಾಗ ತಮ್ಮ ಜೊತೆಯಲ್ಲಿ ನಮಗೆ ಕುಣಿಸ್ಕೊಂಡು ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟಿದ್ರು. ಅಂಥ ಹೆಣ್ಮಕ್ಳು ಸುಮಾರು ವಚನಕಾರ್ತಿಯರು, ಅನೇಕ ಜನ ವಚನಕಾರ್ತಿಯರಿದ್ದರು. ಸುಮಾರು 300ಕ್ಕೂ ಹೆಚ್ಚು ವಚನಕಾರ್ತಿಯರಿದ್ದರು. ನೋಡ್ರಿ, 300ಕ್ಕೂ ಹೆಚ್ಚು ವಚನಕಾರ್ತಿಯರು ಅನುಭವ ಮಂಟಪದಲ್ಲಿ ನಮ್ಮ ಅಲ್ಲಮ ಪ್ರಭು ಅವರು ಕೂತ್ರೆ ಅವ್ರಿಗೆ ಈ ಥರ ಏನು ಕೊಡ್ತಿದ್ರು? ಸ್ಥಾನಮಾನಗಳನ್ನು ಕೊಟ್ಟು ಎತ್ತರಕ್ಕೆ ಬೆಳೆಸ್ತಿದ್ರು. ಅಂಥ 300ಕ್ಕೂ ವಚನಕಾರ್ತಿಯರಲ್ಲಿ ಬೆಳಕಿಗೆ ಬಂದಂಥ ವಚನಕಾರ್ತಿಯರು ಕೇವಲ 35 ಜನ ವಚನಕಾರ್ತಿಯರು ಶರಣೆಯರು ಮಾಹಿತಿ ಏನಾಗೈತಿ ನಾನು ಕಲೆಕ್ಟ್ ಮಾಡಿದ್ದೀನಿ, ಸಿಕ್ಕೈತಿ. ಅಂಥ 35 ಜನ ಮಹಿಳೆಯರು, ಅಂಥ 35 ಜನ ಮಹಿಳೆಯರಲ್ಲಿ ಬೆಳಕಿಗೆ ಬಂದಂಥ ಕೇವಲ ಸ್ವಲ್ಪ, ಎಷ್ಟೋ ಜನ ಎಲ್ಲರೂ ಬರೀತಿದ್ರು. ಅವಾಗ ವಚನಕಾರ್ತಿಯರಿದ್ರು, ವಚನಗಳನ್ನು ರಚನೆ ಮಾಡ್ತಿದ್ರು. ಅಂಥವರಲ್ಲಿ ಕೆಲವೊಬ್ಬರ ಪಾತ್ರ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರಾಯಮ್ಮ, ಅಮುಗೆ ರಾಯಮ್ಮ, ಅಕ್ಕಮ್ಮ, ಕೇತಲದೇವಿ, ಗೊಗ್ಗವ್ವೆ, ಬೋಂತಾದೇವಿ, ನೀಲಾಂಬಿಕೆ, ನಿಂಗಮ್ಮ, ಮಸಣಮ್ಮ, ವೀರಮ್ಮ, ಲಕ್ಕಮ್ಮ, ಹೀಗೆ 35 ಜನ ವಚನಕಾರ್ತಿಯರು ಏನು ಮಾಡಿದ್ರು ಅಂದರೆ ವಚನಗಳನ್ನು ರಚನೆ ಮಾಡಿದರು. ಅವು ಏನಾಗಿ ಬಿಟ್ಟಾವಂದರೆ ಕಾಲಾಂತರವಾಗಿ ಹುದಿಗೆ ಹೋಗಿಬಿಟ್ಟಾವ, ದೊರಕಿಲ್ಲ. ಹೌದಾ? ಅಂಥದ್ರೊಳಗೆ ನಮ್ಮ ಬಸವಣ್ಣವರು ಅವಾಗ ಈಗ ಹೆಂಗೆ ನಾವು ನೋಡ್ರಿ, ನಾವು ಸಿದ್ದೇಶ್ವರ ಅಪ್ಪನವರನ್ನು ಹೆಂಗೆ ನಾವು ನಮ್ಮ ಗುರುಗಳ ಅಂತ ಹೇಳಿಕ್ಷಿಂದ ನಾವು ಸ್ವೀಕಾರ ಮಾಡ್ತೀವಿ, ಅವರನ್ನು ಪಾಲಿಸ್ತಿದ್ದೇವೆ, ಅವರನ್ನು ಆರಾಧಿಸ್ತಿದ್ದೇವೆ. ಹಾಗೇನೆ ಕಲ್ಯಾಣಮ್ಮ ಆಗಬೇಕು ಎಂಬಕ್ಕೆ ಹೆಣ್ಮಗಳು ಏನು ಮಾಡ್ತಿದ್ಲ ಅಂದರೆ ಬಸವಣ್ಣವರ ಕುರಿತು ಒಂದು ಹಾಡು ಬರೆದಿಲ್ಲ, ವಚನವನ್ನು ಬರೆದಿಲ್ಲ. ಅದು ಏನಂದರೆ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಕೆ ಮುಡಿಯೂತಿ, ಕಲ್ಯಾಣದಲ್ಲಿ ಬಸವಣ್ಣ. ಈ ರೀತಿಯಾಗಿ ಆಕೆ ಹಾಡು ಬರ್ಕೋಂತ ಹೋದ್ಲು. ಮಲ್ಲಿಗೆ ಇರುವಾಗ ಮುಳ್ಳು ಯಾರು ಮುಡಿತಾರೇನ್ರಿ? ಮುಡಿಯಂಗಿಲ್ಲ, ಮಲ್ಲಿಗೆ ಹೂವೇನೇ ಮುಡಿತಾರೆ. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕೆ ಮುಡಿಯುತ್ತಿ, ಕಲ್ಯಾಣದಲ್ಲಿ ಬಸವಣ್ಣ, ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗೆ ಯಾಕೆ ಕೈ ಮುಗಿಯುತ್ತಿ. ಹಾಗೇನೆ ನಮ್ಮ ಸಿದ್ದೇಶ್ವರ ಅಪ್ಪನವರು ಈ ನಡೆದಾಡಿದ ದೇವರು, ಈ ಜಾಗ, ಅಲ್ಲಿ ಇಲ್ಲಿ ಕುಂತು ಟೈಮ್ ಪಾಸ್ ಮಾಡೋದು ಏನೈತಿ? ಇಂಥ ಮಹಾನ್ ವ್ಯಕ್ತಿ, ನಮ್ಮ ದೈವ, ನಮ್ಮ ಸುದೈವ. ನಾವು ಅವ್ರ ಜೊತೆ ಇದ್ದೀವಿ, ಅವ್ರ ಜೊತೆ ನೋಡಿದ್ದೀವಿ, ಅವ್ರ ಜೊತೆ ಟೈಮ್ ಕಳಿದೀವಿ ಅನ್ನೋದನ್ನು, ಅದು ನಮ್ಮ ಸುದೈವ. ಹಂಗೆ ಈ ಶತಮಾನದಲ್ಲಿ 21ನೇ ಶತಮಾನದಲ್ಲಿ ನಮ್ಮ ಸಿದ್ದೇಶ್ವರ ಅಪ್ಪನವರಿದ್ದರೆ 12ನೇ ಶತಮಾನದಲ್ಲಿ ಅದೇ ರೀತಿ ಬಸವಣ್ಣವರಿದ್ರು. ಆ ರೀತಿಯಾಗಿ ಆಕೆ ಮತ್ತೆ ಮುಂದೆ ಹೇಳ್ತಾಳೆ, ಬಸವಣ್ಣ ಇರುವಾಗ ಕಲ್ಲಿಗೆ ಯಾಕೆ ಕೈ ಮುಗೀತಿ, ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚಲ್ಲಿದನು ತಂದು ಶಿವ ಬೆಳಕ. ಈ ರೀತಿಯಾಗಿ ಕಲ್ಯಾಣಮ್ಮ ಬರೀತಾಳೆ. ಹೆಂಗಂದರೆ ಶಿವ ಬೆಳಕವನ್ನು ಬಸವಣ್ಣ ಏನು ಮಾಡಿದ್ರೆ ಚೆಲ್ಬಿಟ್ಟನ. ಹೆಂಗೆ ನಮಗೆ ಅಪ್ಪನವರು ಒಂದು ಬೆಳಕನ್ನು ತೋರಿಸ್ಬಿಟ್ಟಾರೆ, ದಾರಿಯನ್ನೇ ತೋರಿಸ್ಬಿಟ್ಟಿದ್ರಲ್ಲ, ಆ ರೀತಿಯಾಗಿ ಬಸವಣ್ಣವರು 12ನೇ ಶತಮಾನದಲ್ಲಿ ಇದ್ದರು. ಅದನ್ನು ನಮ್ಮ ಕಲ್ಯಾಣಮ್ಮ ಆ ರೀತಿಯಾಗಿ ಬರಿತಾಳೆ. ಚಲ್ಲಿದನು ತಂದು ಶಿವ ಬೆಳಕ ನಾಡಿನೊಲಗ, ಸೊಲ್ಲೆತ್ತಿ ಜಗವ ಹಾಡುವುದು, ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ, ಬಸವ ಕಾಯಕದ ಗುರು ಬೀಜ. ನೋಡ್ರಿ, ಕಾಯಕವೇ ಕೈಲಾಸ ಅಂತ ಹೇಳಿಕೊಟ್ರು ಬಸವಣ್ಣವರು. ಕಾಯಕವೇ ದಾರಿ, ಕಾಯಕವೇ ದೇವರು, ಕಾಯಕವೇ ಮೂಲ ಅಂತ ಹೇಳಿಕೊಟ್ರು. ಹಾಗೇನೆ ನಮ್ಮ ಸಿದ್ದೇಶ್ವರ ಅಪ್ಪನವರು ಕೂಡ ಈ ಒಂದು ನಮಗೆ ಬೆಳಕನ್ನು ಚೆಲ್ಲಿದ್ದಾರೆ ಅಂಥೇಳಿ ಕಲ್ಯಾಣಮ್ಮ ಆಗಿನ ಕಾಲದಾಗ ಹಾಡಿದರೆ, ಈಗ ನಾವು ಏನು ಮಾಡ್ತಿದ್ದೀವಿ? ಸಿದ್ದೇಶ್ವರ ಅಪ್ಪನವರನ್ನು ನಾವು ನಮ್ಮ ಮನದಲ್ಲಿ ನೆನೆಸ್ತಾ ಇದ್ದೇವೆ. ಇನ್ನು 2ನೇ ವಚನಕಾರ್ತಿಯ ಬಗ್ಗೆ ಹೇಳ್ತಾ ಇದ್ದೇನೆ. 12ನೇ ಶತಮಾನದಲ್ಲಿ ವಚನಕಾರ್ತಿಯರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮೂಲ ನಾವು 21ನೇ ಶತಮಾನದಲ್ಲಿ ಇದು ಒಂದು ದೊಡ್ಡ ಸ್ಥಾನಕ್ಕೆ ಬರಲಿಕ್ಕೆ ಬೇಕು. ಮೂಲ ಕಾರಣ ಅಂದರೆ 12ನೇ ಶತಮಾನದಲ್ಲಿರುವಂಥ ವಚನಕಾರ್ತಿಯರು.
ಮುಕ್ತಾಯಕ್ಕ ಹೆಸರು ಕೇಳಿರ್ಬೋದು ನೀವು. ಅಜಗಣ್ಣನ ಸಹೋದರಿ, ಅಜಗಣ್ಣನೇ ತಂದೆ ಅಂತ ಹೇಳಿಕ್ಷಿಂದ ಏನು ಮಾಡಿದರು, ಅವರು ಗುರುವಾಗಿ ಸ್ವೀಕಾರ ಮಾಡಿದರು. ಇವರು ಅಂತ ಈ ವಚನಗಳು ದೊರಕಿದ್ದು 37. ಇವರು ಶಿವಭಕ್ತ ಅಜಗಣ್ಣನೇ ಅವರ ತಂದೆ ಅಂತ ಹೇಳಿ ಏನು ಮಾಡಿದರು, ಸ್ವೀಕಾರ ಮಾಡಿದರು, ಗುರು ಅಂತ ಸ್ವೀಕಾರ ಮಾಡಿದರು. ಅವರು ಒಂದು ವಚನ ಹೆಂಗೈತಿ ಅಂದರೆ, ಸಿಡಿಲು ಹೊಯ್ದ ಬಾವಿಗೆ, ಸಿಡಿಲು ಹೊಯ್ದ ಬಾವಿಗೆ ಸೋಪಾನಬೇಕು, ನೆರೆಯರಿದ ಬಳಿಕ ಮತ್ತೆ ಮತಿ ಹುಟ್ಟಲುಂಟೆ, ನೆರೆಯರಿದ ಬಳಿಕ ಮತ್ತೆ ಮತಿ ಹುಟ್ಟಲುಂಟೆ, ಸೊಡರುಳ್ಳ ಮನೆಗೆ ತಮಂದವೆಂಬುದೇನು, ಸೊಡರುಳ್ಳ ಮನೆಗೆ ತಮಂದವೆಂಬುದೇನು, ತನ್ನಲ್ಲಿ ತಾನು ತದ್ಗತವಾದ ಬಳಿಕ ಬೊಮ್ಮ ಪರಬ್ರಹ್ಮ ನಾನೆಂಬುದಿಲ್ಲ ನೋಡ ಎನ್ನ ಅಜಗಣ್ಣ ತಂದೆಗೆ ಅಂಥೇಳಿ ಆ ಒಂದು ವಚನದಲ್ಲಿ ಬರೀತಾಳೆ ಈಕಿ ಮುಕ್ತಾಯಕ್ಕ, ಅಜಗಣ್ಣನ ಸಹೋದರಿ. ಹಂಗಂದ್ರೆ ಏನು? ಹಾಳಾದ ಬಾವಿಗೆ ಮೆಟ್ಟಿಲಿದ್ರೆ ಏನು ಪ್ರಯೋಜನ? ಹಾಳು ಬಾವಿ ಐತಿ, ಅದಕ್ಕೆ ಎಷ್ಟು ಚಂದ ಮೆಟ್ಲಿದ್ರೆ ಏನು ಉಪಯೋಗ ಬರುತ್ತೇನ್ರಿ? ಇಲ್ಲ. ಹಂಗೆ ಮತ್ತೆ ಪರಿಪೂರ್ಣವಾದ ಜ್ಞಾನೋದಯ ಬಳಿಕ ಮತ್ತೆ ತಿಳ್ಕೊಳ್ಳೋದೇನಾದ್ರೂ ಇರ್ತೈತೆ? ಪರಿಪೂರ್ಣವಾಗಿ ನಾವು ಜ್ಞಾನ ಪಡೆದ ಮೇಲೆ ತಿಳ್ಕೊಳ್ಳೋಂಥದ್ದು ಏನೂ ಇರಂಗಿಲ್ಲ. ಅದನ್ನು ಬರೆದ್ರು ಮುಕ್ತಾಯಕ್ಕ. ಬೆಳಕನ್ನೇ ಮನೆ ಮಾಡಿಕೊಂಡ ಮೇಲೆ ಅರಿವಿಗೆ ಕತ್ತಲೆಯೇ ಎಲ್ಲಿದೆ? ಬೆಳಕನ್ನೇ ನಾವು ಮನೆ ಮಾಡ್ಕೊಂಡು ಬೆಳಕಲ್ಲೇ ಅದೇವಿ, ಬೆಳಕೇ ನಮ್ಮ ಮನೆ ಅಂದ ಬೆಳಕ, ಕತ್ತಲೆಗೆ ಎಲ್ಲೈತಿ ಜಾಗ? ಈ ರೀತಿಯಾಗಿ ಮುಕ್ತಾಯಕ್ಕ ಏನು ಮಾಡ್ತಾಳೆ, ತಮ್ಮ ವಚನಗಳನ್ನು ರಚನೆ ಮಾಡ್ಕೊತ ಹೋಗ್ತಾಳೆ. 12ನೇ ಶತಮಾನದಲ್ಲಿ ಇರುವಂಥ ಹೆಣ್ಮಕ್ಳಿಗೆ ಎಷ್ಟು ಧೈರ್ಯ ಇರ್ಬೋದ್ರಿ? ಆ ಒಂದು ಅನುಭವದ ಮಂಟಪದಲ್ಲಿ ಏನು ಮಾಡ್ತಾರೆ ಅಂದರೆ, ಎಷ್ಟೋ ಜನ ಗಂಡು ಮಕ್ಕಳನ್ನ ಮಧ್ಯೆ ಕೂತ್ಕಿಸಿಂದ ತಮ್ಮ ಅನುಭವಗಳನ್ನು, ತಮ್ಮ ಮನಸ್ಸಿನ ಭಾವನೆಗಳನ್ನು, ತಮ್ಮ ಹಕ್ಕನ್ನು ಏನು ಮಾಡ್ತಾಯಿದ್ರು, ಚಲಾಯಿಸ್ತಿದ್ರು. ಹೌದಲ್ರಿ? ಹಾಗೇನೆ ಇಲ್ಲಿ ಬಸವಣ್ಣವರು ಅಕ್ಕ ಮಹಾದೇವಿ ಎಷ್ಟು ಶ್ರೇಷ್ಠಳು ಅಂಥೇಳಿ ತಮ್ಮ ವಚನದ ಮುಖಾಂತರ ಹೇಳ್ತಾರೆ. ನೋಡ್ರಿ, ಅಕ್ಕ ಮಹಾದೇವಿ ಉಡುತಡೆಯಿಂದ ಬಸವ ಕಲ್ಯಾಣಕ್ಕೆ ಬರ್ತಾಳೆ. ಹೌದಾ? ಸಾಕಷ್ಟು ಪರೀಕ್ಷೆ ಆಗ್ತಾವ ಆಕೆಗೆ. ನಮ್ಮ ಅಲ್ಲಮ್ಮ ಪ್ರಭು ಅವರು ಆಕೆಗೆ ಏನು ಮಾಡ್ತಾರೆ, ಪ್ರತಿಯೊಂದು ಏನು ಮಾಡ್ತಾರೆ ಅಂದರೆ, ಆಕೆಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೀನು ಮದುವೆ ಆಗಿದ್ದೀಯಂತಲ್ಲ, ಆ ಮದುವೆ ಆಗಿದೆ, ನಿನ್ನ ಗಂಡನ ಹೆಸರು ಹೇಳು, ನಿನ್ನ ಗಂಡ ಯಾರು, ನೀನು ಮದುವೆ ಆಗಿದ್ದಂಥ ಹೆಣ್ಮಗಳು ಇಲ್ಲಿಗೆ ಯಾಕೆ ಬಂದು? ಸಾಕಷ್ಟು ಸುಮಾರು ಶರಣೆಯರು ಇದ್ದಂತಹ ಜಾಗದಲ್ಲಿ ಏನು ಮಾಡ್ತಾಳೆ ಅಕ್ಕ ಮಹಾದೇವಿ, ಏನು ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಅನ್ನೋದು ಈಗಲೂ ಬಿಟ್ಟಿಲ್ಲ ಹೆಣ್ಮಕ್ಳಿಗೆ. ನಮಗೂ ಐತಿ, ನಿಮಗೂ ಐತಿ. ಈಗ ಇಲ್ಲಿ ಬಂದೇವಂದ್ರೆ ನಮ್ಮ ಮನೆಯೆಲ್ಲ ಜೀವ ಎಲ್ಲ ಮನೆ ಕಡೆ ಎಳಿತಿರ್ತೈತಿ. ಈಗ ಮುಗಿಸ್ತಾರೋ, ಆಗ ಮುಗಿಸ್ತಾರೋ, ಯಾವಾಗ ಹೋಲಿ, ಏನಾಯ್ತು, ಇಲ್ಲೇ ಟೈಮ್ ಆಯಿತು, ಸೀರಿಯಲ್ ಟೈಮ್ ಆಯಿತು, 6 ಆಯಿತು, 6:30 ಆಯಿತು, ಯಾವುದೋ ಧಾರಾವಾಹಿ ಹತ್ತಿರ್ತೈತಿ, ಯಾವ ಧಾರಾವಾಹಿ ನೋಡಲಿ ಅಂಥೇಳಿ. ಹೌದ್ರಿ? ಅದು ಇದ್ದಿದ್ದೇ ಇರ್ತೈತಿ. ಈ ಒಂದು ಗಳಿಗೆ, ಈ ಒಂದು ಸಮಯ ಮತ್ತೆ ಬರೋದಿಲ್ಲ. ಹೌದ್ರಿ? ಆ ರೀತಿ ಏನು ಮಾಡೋದು, ಈ ಬಸವಣ್ಣವ್ರು ಏನು ಹೇಳ್ತಾರೆ ಅಂದರೆ, ಲಾಸ್ಟ್ ಕೊನೆಯದಾಗಿ ಬಸವಣ್ಣವ್ರ ಬಗ್ಗೆ, ಅಕ್ಕ ಮಹಾದೇವಿಯವ್ರ ಬಗ್ಗೆ ಏನು ಹೇಳಿದರು ಅನ್ನೋದೊಂದು ಹೇಳಿಬಿಡ್ತೀನಿ. ಆದ್ಯರ 60 ವಚನ ನೋಡ್ರಿ. ಆದ್ಯರ 60 ವಚನ ಅಂದರೆ ಜೇಡರ ದಾಸಿಮಯ್ಯರು. ಆದ್ಯರ ಅಂದರೆ ಜೇಡರ ದಾಸಿಮಯ್ಯನವರು. ಜೇಡರ ದಾಸಿಮಯ್ಯನವರಿಗೆ ದಂಡಾಯಕರ ಬಸವಣ್ಣವರ 20 ವಚನ ಸಮ. ದಂಡಾಯಕರ ಆದ್ಯರ ವಚನಕ್ಕೆ ನಮ್ಮ ಬಸವಣ್ಣವರ 20 ವಚನ ಸಮ. ಪ್ರಭುದೇವರು 10 ವಚನಕ್ಕೆ ಅಜಗಣ್ಣನ 5 ವಚನ ಸಮ. ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನವರ 5 ವಚನ ಸಮ. ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹಾದೇವಿ ಅಕ್ಕಗಳ 1 ವಚನ ನಿರ್ವಚನ ಕಾಣಿರ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಶ್ರೇಷ್ಠ ವಚನಕಾರ್ತಿಯರಲ್ಲೂ ಅಕ್ಕ ಮಹಾದೇವಿ ಏನು ಮಾಡ್ತಾಳೆ ಅಂದರೆ, ಹೆಚ್ಚಿನ ಶ್ರೇಷ್ಠ ಸ್ಥಾನಮಾನಗಳನ್ನು ಪಡೆದವಳಂತಾಗಿರ್ತಾಳೆ. ಏನಾಗ್ತೈತಿ, ಹಲವಾರು ಪರೀಕ್ಷೆಗಳ ನಂತರ ಅಲ್ಲಮ್ಮ ಪ್ರಭು ಅವರು ಏನು ಮಾಡ್ತಾರೆ ಅಂದರೆ, ತಮ್ಮ ಶೂನ್ಯ ಪೀಠದಿಂದ ಬಂದು ಇಳಿದು ನೀನು ಎಲ್ಲರಿಗಿಂತ ದೊಡ್ಡವಳು ಅಂತ ಹೇಳಿ ಏನು ಮಾಡ್ತಾಳೆ, ಆಕಿ ಮಹಾದೇವಿ ಹೋಗಿ ಅಕ್ಕ ಮಹಾದೇವಿ ಆಗ್ತಾಳೆ. ಅಕ್ಕ ಅಂಥೇಳಿ ಏನು ಮಾಡ್ತಾರೆ, ಅಲ್ಲಿ ಅವಳಿಗೆ ತಾವು ಒಪ್ಪಿಕೊಳ್ಳುತ್ತಾರೆ, ತಮ್ಮಲ್ಲಿ ಕೂಡಿಸಿಕೊಳ್ಳುತ್ತಾರೆ. ತಮ್ಮಲ್ಲಿ ಅವಳಿಗೂ ಒಂದು ಸ್ಥಾನ ಕೊಟ್ಟು ಅವಳನ್ನು ಅನನ್ಯ ಭಾವದಿಂದ ಪ್ರೀತಿ ಪಾತ್ರದಿಂದ ನೋಡ್ತಾರೆ. ಯಾಕಂದರೆ ಈಗ ಟೈಮ್ ಭಾಳ ಆಗೈತಿ, ನಾನು ಏನೋ ಭಾಳ ಹೇಳಬೇಕು ಅಂತ ಹೇಳಿ ಬಂದಿದ್ದೆ, ಹಲವಾರು ವಚನಗಳನ್ನು ಹೇಳಬೇಕಂತ ಮಾಡಿದ್ದೆ. 21ನೇ ಶತಮಾನದಲ್ಲಿ ನೀವು ಹೆಂಗದೀವಿ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದು ಬೇಡ. 12ನೇ ಶತಮಾನದಲ್ಲಿ ಇರುವಂತಹ ಹೆಣ್ಮಕ್ಳ ಬಗ್ಗೆ ನಾವು ತಿಳ್ಕೊಂಡೆ ಅಂದರೆ 21ನೇ ಶತಮಾನ ತಾನೇ ಹಾಗೆ ಹೋಗ್ಬಿಡ್ತೈತೆ ಅದು.
ನಾವು ನೀವು ಹೆಂಗೆ ಇದೀವಿ ಅನ್ನೋದು ಅದು ಎಲ್ಲರಿಗೂ ಗೊತ್ತಿದ್ದೇ ಐತಿ. ಈ 12ನೇ ಶತಮಾನದಲ್ಲಿ ವಚನಕಾರರು ಅವರಿಗೆ ಬೆಳಗ್ತೆ ಅಂತ ಅವರೇ ನಮಗೆ ದಾರಿ ದೀಪ ಆಗಿದ್ದರು ಅಂಥೇಳಿ ನನ್ನ ಮಾತುಗಳನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಅವಕಾಶ ಯಾವಾಗಾದರೂ ಬಂದರೆ ಮತ್ತಷ್ಟು ವಚನಗಳನ್ನು ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 37 ವಚನಕಾರ್ತಿಯರ ಬಗ್ಗೆ ನಾನು ಕ್ರೋಢೀಕರಿಸಿ ಮಾಡಿದ್ದೀನಿ ಅಂದು ಮಾತು ಹೇಳುತ್ತಾ, ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಗುರು ಹಿರಿಯರಿಗೂ, ಪೂಜ್ಯರಿಗೂ ಮತ್ತು ಎಲ್ಲ ಅಕ್ಕ ತಂಗಿರಿಗೂ, ಅಣ್ಣ ತಮ್ಮರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ.